ಮತ್ತು ನಾಗರಕಟ್ಟೆ ಒಂದಿದೆ, ಅದು ಆ ನಾಗರಕಟ್ಟೆ ಕೂಡ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಮುಂದೆ ನಮ್ಮ ಹುಡುಗರಿಗೆ ಅದು ಒಪ್ಪಿಸ್ಬೇಕು ಅಂತ ಅನ್ಕೊತಾ ಇದ್ದೀನಿ. ಯಾದಾಳಂ ಸುಬ್ಬಯ್ಯ ಶೆಟ್ಟರು ಮತ್ತು ಆದಿಲಕ್ಷ್ಮಮ್ಮ ಅವರ ಒಂದು ಇಚ್ಛಾಶಕ್ತಿಯಂತೆ ರಾಜಗೋಪುರವನ್ನು ನಿರ್ಮಾಣ ಮಾಡಬೇಕು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನೇ ಪ್ರೀತಿಯ ಜೀವನ್ ಮಾತಾಡ್ತಿದ್ದೀನಿ. ಹೋದ ವಿಡಿಯೋದಲ್ಲಿ ಶ್ರೀ ಸುಬ್ರಹ್ಮಣ್ಯಪುರದಲ್ಲಿರುವಂತಹ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯವರ ರಾಜಗೋಪುರದ ಕುಂಭಾಭಿಷೇಕದ ಬಗ್ಗೆ ತಿಳ್ಕೊಂಡಿದ್ದು. ಬನ್ನಿ ಇವತ್ತು ಆ ಕುಂಭಾಭಿಷೇಕ ಹೇಗೆಲ್ಲ ನಡೆಯುತ್ತೆ ಅನ್ನೋದು ಪಾರ್ಟ್ 2ನಲ್ಲಿ ನೋಡ್ಕೊಂಬರೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಮತ್ತು ಗೋಪುರಕ್ಕೆ ಅಭಿಷೇಕ, ನಂತರದಲ್ಲಿ ರಾಜಗೋಪುರಕ್ಕೆ ಕುಂಭಾಭಿಷೇಕ ಆಗ್ತಕ್ಕಂಥದ್ದಿದೆ. ಕಳಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರ ಶಮಾಶ್ರಿತಃ ಮೂಲೆ ಬ್ರಹ್ಮ ಸ್ಥಿತೋ ದೇವ ಮಧ್ಯೆ ಮಾತೃಗಣಾಸ್ಥಿತ. ಅಂದರೆ ವೀಕ್ಷಕರೇ, ಮುಖದಲ್ಲಿ ವಿಷ್ಣು, ಕಂಠದಲ್ಲಿ ಶಿವನು ಹಾಗೂ ಮೂಲದಲ್ಲಿ ಬ್ರಹ್ಮನು ವಾಸಿಸುತ್ತಿರುವಂತಹ ವಿಶೇಷವಾದ ಕಳಶದಲ್ಲಿ ಸಪ್ತ ನದಿಗಳು ಹಾಗೂ ಚತುರ್ವೇದಗಳು ಅಡಕವಾಗಿದೆ. ವೀಕ್ಷಕರೇ, ಇಂಥ ಕಳಶನ ನಾವು ಪೂಜೆ ಮಾಡೋದು ಅಥವಾ ಕುಂಭಾಭಿಷೇಕ ದಿನ ಅದನ್ನು ನೋಡಿದ್ರೆ ಸಾಕು, ನಮ್ಮ ಸಕಲ ಪಾಪಗಳು ತೊಲಗಿ ಪುಣ್ಯಪ್ರದಗಳು ನಮ್ಮದಾಗುತ್ತೆ. ವೀಕ್ಷಕರೇ, ಶ್ರೀ ಗುರುಭ್ಯೋ ನಮಃ. ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಸಿಂಧೂರಾರುಣಬಿಂದು ಕಾಂತಿವದನಂ ಕೇಯೂರಹಾರಾದಿಭಿಃ ದಿವ್ಯೈರಾಭರಣೈರ್ವಿಭೂಷಿತದನಂ ಸ್ವರ್ಗಾರಿಸೌಖ್ಯಪ್ರದಂ ಅಂಭೋಜಾಭಯಶಕ್ತಿಕುಕ್ಕುಟಧರಂ ದಿವ್ಯಾಂಗರಾಗೋಜ್ವಲಂ ಸುಬ್ರಹ್ಮಣ್ಯಮುಪಾಸ್ಮಹೇ ಪ್ರಣಮತಾಂ ಸರ್ವಾರ್ಥಸಿದ್ಧಿಪ್ರದಂ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಧಾರ್ಮಿಕ ಬಂಧುಗಳೇ, ಇವತ್ತಿನ ದಿವಸ ಅಂತ ಹೇಳಿದರೆ ಕ್ರೋಧಿನಾಮ ಸಂವತ್ಸರದ ಮಾರ್ಗಶಿರ ಮಾಸ ಶುಕ್ಲಪಕ್ಷ ಪಂಚಮಿ ಶುಕ್ರವಾರದ ದಿವಸ ಕಲ್ಯಾಣನಗರಿ ಬೆಂಗಳೂರಿನ ಸುಬ್ರಹ್ಮಣ್ಯಪುರದಲ್ಲಿ ಇರತಕ್ಕಂತಹ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ರಾಜಗೋಪುರ ಕುಂಭಾಭಿಷೇಕದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇಲ್ಲಿ ಈ ದೇವಾಲಯವನ್ನು ಸರಿಸುಮಾರು 72 ವರ್ಷಗಳ ಹಿಂದೆ ಯಾದಾಳಂ ಸುಬ್ಬಯ್ಯ ಶೆಟ್ಟರು ಮತ್ತು ಆದಿಲಕ್ಷ್ಮಮ್ಮವರ ಒಂದು ಇಚ್ಛಾಶಕ್ತಿಯಂತೆ ಈ ದೇವಾಲಯವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದರು. ಆ ಕುಟುಂಬದವರು ಶೃಂಗೇರಿ ಜಗದ್ಗುರುಗಳ ಒಂದು ಅಪ್ಪಣೆಯಂತೆ ಇಲ್ಲಿಯ ಕಾರ್ಯಕ್ರಮಗಳನ್ನೆಲ್ಲ ನೆರವೇರಿಸುತ್ತಾರೆ. ವಲ್ಲಿ ದೇವಸೇನಾ ಸಮೇತನಾಗಿರತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅತ್ಯಂತ ಸುಂದರವಾದ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಪೀಳಿಗೆಯವರು ಅಂತ ಹೇಳಿದರೆ ಯಾದಾಳಮ್ಮರ ಕುಟುಂಬದಲ್ಲಿ ಇರತಕ್ಕಂಥ ಶ್ರೀಯುತ ಮಧುಸೂದನ್ ಮತ್ತು ಅವರ ಸಹೋದರರಾದಿ ಆಗಿರತಕ್ಕಂಥವರು ಎಲ್ಲರೂ ಸೇರಿಕೊಂಡು ಈ ದೇವಸ್ಥಾನಕ್ಕೆ ಒಂದು ರಾಜಗೋಪುರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದನ್ನು ಸಂಕಲ್ಪ ಮಾಡಿ ಅದಕ್ಕೆ ಭೂಮಿಯ ಪೂಜೆಯನ್ನು ಮಾಡಿದರು. ಇದಕ್ಕೆ ಮೊದಲನೇದಾಗಿಯೇ ಅವರ ದೇವಸ್ಥಾನವನ್ನು ನಿರ್ಮಾಣ ಮಾಡುವಾಗಲೇ ಇದಕ್ಕೆ ಅಡಿಪಾಯವನ್ನು ಹಾಕಿ ಇಟ್ಟಿದ್ದರು. ಅಡಿಪಾಯವನ್ನು ಹಾಕಿಟ್ಟಿದ್ದರಿಂದ ಅವರಿಗೆ ಹೆಚ್ಚಿನ ತೊಂದರೆಯಾಗದೆ ಆ ಗೋಪುರವನ್ನು ನಿರ್ಮಾಣ ಮಾಡುವುದಕ್ಕೆ ಅನುಕೂಲವಾಯಿತು ಅಂತ ಅವರುಗಳೇ ಹೇಳಿದ್ದಾರೆ. ಹಾಗೆಯೇ ಈಗ ಗೋಪುರ ಪರಿಪೂರ್ಣವಾಗಿ ನಿರ್ಮಾಣವಾಗಿ ಮೊನ್ನೆ, ನಿನ್ನೆ ಹಾಗೂ ಇವತ್ತು ಇದರ ಒಂದು ಶಿಖರ ಗೋಪುರ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು. ನಮ್ಮ ಶೃಂಗೇರಿ ಕಡೆಯ ಬಹಳಷ್ಟು ಪುರೋಹಿತ ವರ್ಗದವರು, ಬೆಂಗಳೂರಿನ ವಸಂತಪುರದಲ್ಲಿ ಇರತಕ್ಕಂಥ ಶಿವಸ್ವಾಮಿಗಳ ಕುಟುಂಬ, ಅವರ ಮಕ್ಕಳು ಎಲ್ಲರೂ ಈ ದೇವಸ್ಥಾನಕ್ಕೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. ಈಗಲೂ ಸಹ ಪ್ರತಿ ವರ್ಷದ ವಾರ್ಷಿಕೋತ್ಸವ, ರಥೋತ್ಸವ
ಇಂಥ ಎಲ್ಲ ಕಾರ್ಯಕ್ರಮಗಳು ಅವರ ಕುಟುಂಬದವರೇ ಬಂದುಬಿಟ್ಟು ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾರೆ. ಚಂದ್ರಶೇಖರರವರು ಆ ಬಾಲಚಂದ್ರ ಶಾಸ್ತ್ರಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಗೋಪುರ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಧರ್ಮಕ್ಷೇತ್ರ ಸುಬ್ರಹ್ಮಣ್ಯಪುರ ಅತ್ಯುತ್ತಮವಾಗಿರತಕ್ಕಂಥ ಕ್ಷೇತ್ರವಾಗಿದೆ. ಇಲ್ಲಿ ಬಂದು ಯಾರು ಪ್ರಾರ್ಥನೆ ಮಾಡಿದರೂ ಸಹ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥದ್ದನ್ನು ನಾನು ಬಹಳಷ್ಟು ಜನ ಭಕ್ತರ ಬಾಯಿಯಲ್ಲಿ ಕೇಳ್ಪಟ್ಟಿದ್ದೇನೆ. ಬರ್ತಕ್ಕಂಥ ಭಕ್ತರೆಲ್ಲರೂ ಸಹ ಇದರ ಉಪಯೋಗವನ್ನು ಪಡೆದು ತಾವೂ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿನಯದ ಪ್ರಾರ್ಥನೆಯನ್ನು ಅಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಯಾದಾಳಂ ಕುಟುಂಬದವರಿಗೆ ನಾನು ಶುಭವಾಗಲಿ ಎನ್ನುವಂಥ ಶುಭವನ್ನು ಕೋರ್ತೇನೆ ಅನ್ನೋ ಮಾತನ್ನು ಭಗವಂತನ ಪಾದಾರವಿಂದದಲ್ಲಿ ಅರ್ಪಣೆ ಮಾಡ್ತೇನೆ. ಶುಭಮಸ್ತು. ವೀಕ್ಷಕರೇ, ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆಗೆ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟು ಇಲ್ಲಿ ಸೇವೆ ಸಲ್ಲಿಸ್ತಿರೋರು ನಮ್ಮ ಮಧುಸೂದನ್ ವೀಕ್ಷಕರೇ. ಇವರು ತಮ್ಮ ಇಳಿ ವಯಸ್ಸಿನಲ್ಲೂ ಚಿರ ಯುವಕನಂತೆ ಆ ಸ್ವಾಮಿಯ ಸೇವೆಯನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾವ ಥರ ಅಂದರೆ, ಯಾವುದೇ ಒಂದು ವಿಶೇಷ ಕಾರ್ಯಕ್ರಮ ಇರಲಿ, ತನ್ನ ಮುಂದಾಳತ್ವದಿಂದನೇ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಅವರ ಬಾಯಿಂದನೇ ಈ ಕಾರ್ಯಕ್ರಮದ ಬಗ್ಗೆ ಕೇಳೋಣ ಬನ್ನಿ. ನಮಸ್ಕಾರ. ಸುಬ್ರಹ್ಮಣ್ಯಪುರ ಕ್ಷೇತ್ರ ಇದು ರಾಜಗೋಪುರ ಮಾಡೋದು ನಾವು ಒಂದು 5 ವರ್ಷದಿಂದ ಯೋಚನೆ ಮಾಡ್ತಾಯಿದ್ವಿ, ಹೇಗೆ ಮಾಡೋದು ಏನು ಅಂತ ಹೇಳಿಬಿಟ್ಟು. ಮುಂಚೆಯಿಂದ ಏನು ಅಂದ್ಕೊಂಡ್ವಿ ಅಂದರೆ, ರಾಜಗೋಪುರ ಕಟ್ಟೋದಕ್ಕೆ ಸ್ವಲ್ಪ ಮುಂದೆ ನಮ್ಮ ರಥೋತ್ಸವದಲ್ಲಿ ತೇರು ಬಿಡ್ತೀವಲ್ಲ, ಆ ಜಾಗದಲ್ಲಿ ಮಾಡ್ಬೋದಾ ಅನ್ನುವಂಥ ನನಗೆ ಯೋಚನೆ ಇತ್ತದು. ಒಂದು ದಿವಸ ಮಾತಾಡ್ತಾ ಇರೋವಾಗ ರಾಜಗೋಪುರ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಅಂದಾಗೆ ಆವಾಗ ಪಾಲಣ್ಣ ಅವ್ರಿಗೆ ಹೇಳಿದ್ರು, ಒಂದು ಪ್ರಾವಿಷನ್ ಮುಂಚೆನೇ ಮಾಡಿದ್ದಾರೆ, ಅದು ಅಲ್ಲಿ ನೀವು ಚೆಕ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಶಿಲ್ಪಿ ರಾಮಚಂದ್ರ ಅವರು ಇಂಜಿನಿಯರ್ನ ಕರ್ಕೊಂಡ್ಬಂದರು. ನೋಡಿದ್ರೆ ಕಟ್ಬೋದು ಅಂತ. ಇನ್ನೊಬ್ಬರು ಆರ್ಕಿಟೆಕ್ಟ್ ಹತ್ರನೂ ಸೆಕೆಂಡ್ ಒಪಿನಿಯನ್ ತಗೊಳ್ಳುವಾಗ ಧಾರಾಳವಾಗಿ 70 ಅಡಿನೋ 75 ಅಡಿ ಹೋಗೋದಕ್ಕೆ ಪ್ರಾವಿಷನ್ ಇದೆ, ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದು ಇದು 2 ವರ್ಷದ ಕೆಳಗೆ 2022ನಲ್ಲಿ ಇದನ್ನು ಪ್ರಾರಂಭ ಮಾಡಿದ್ವಿ. 1 ವರ್ಷದಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸಾಧ್ಯವಾಗಲಿಲ್ಲ. ಅದು 2 ವರ್ಷ ಟೈಮ್ ತೊಗೊಂತು. ಎಲ್ಲ ಕಂಪ್ಲೀಟ್ ಆಗಿ ಆಮೇಲೆ ಅದಕ್ಕೆ ಯಾವುದಾದ್ರು ಒಂದು ಡೇಟ್ ಇಡೋಣ ಕುಂಭಾಭಿಷೇಕಕ್ಕೆ, ರಾಜಗೋಪುರಕ್ಕೆ ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿದಾಗ 4ನೇ ತಾರೀಕು 5-6 ದಿವಸ ಚೆನ್ನಾಗಿದೆ ಅಂತ ಹೇಳಿದರು. ಮೈನು ಕುಂಭಾಭಿಷೇಕ 6ನೇ ತಾರೀಕು ಮಾಡ್ಬೋದು ಅಂತೇಳಿ ನಿಶ್ಚಯ ಆಯ್ತದು. ಆಮೇಲೆ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ತಿಳಿಸಿ ಹೇಗೆ ಆಯಿತು ಅಂದರೆ, ಮೊದಲು ದೇವಸ್ಥಾನ ಕಟ್ಟಿ 75 ವರ್ಷ ಆಯಿತು. ಇದು ನಮ್ಮ ತಾತ ಅವರಾದರೆ ಯಾದಾಳಂ ಸುಬೇಶ್ ಶೆಟ್ಟರು, ಅವರ ಧರ್ಮಪತ್ನಿ ಯಾದಾಳಂ ಆದಿಲಕ್ಷ್ಮಮ್ಮ ಅವರು ಇದನ್ನು ಪ್ರತಿಷ್ಠಾಪನೆ ಮಾಡಿ, ಇದನ್ನು ಯಾತಕ್ಕೆ ಮಾಡಬೇಕು ಅಂದರೆ, ದೇವಸ್ಥಾನ ಮುಂಚೆನೇ ಲಾಸ್ಟ್ ಟೈಮೇ ತಿಳಿಸಿದ್ದೀನಿ ಯಾವುದಕ್ಕೆ ಕಾರಣಕ್ಕೋಸ್ಕರ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ಈ ರಾಜಗೋಪುರ ಮಾಡೋಕ್ಕಾಗೋದಿಲ್ಲ ಅಂದ್ಕೊಂಡಿದ್ದೆ, ರಾಜಗೋಪುರ ಆಗ್ಬೋದು ಅಂತ ಹೇಳಿಬಿಟ್ಟು ರಾಜಗೋಪುರ ಕೂಡ ಕಂಪ್ಲೀಟಾಗಿ ಮಾಡಿ. ಎಲ್ಲೋ ಒಂದು ಕಡೆ ನಿಮ್ಮ ತಾತವರ ಆಶೀರ್ವಾದನೇ ನಿಮ್ಮ ಅದೇ ತಾತವರ ಆಶೀರ್ವಾದ ಒಂದು, ಅದ್ರ ಜೊತೆಗೆ ನಮ್ಮ
ಅವರ ಮಕ್ಕಳು 3 ಜನ ಮಕ್ಕಳಾದರು. ನಂಜಯ್ ಶೆಟ್ಟರು ಅವ್ರ ಧರ್ಮಪತ್ನಿ ಆದರು ಅನ್ನಪೂರ್ಣಮ್ಮ ಅವರು. ಆಮೇಲೆ ನಮ್ಮ ತಂದೆಯವರಾದರ ಗೋಪಾಲಕೃಷ್ಣ ಶೆಟ್ಟರು ಅವ್ರ ಧರ್ಮಪತ್ನಿ ಗೌರಮ್ಮ ಅವರು. ನಮ್ಮ ಚಿಕ್ಕಪ್ಪ ಅವರು ಆದಿನಾರಾಯಣ ಶೆಟ್ಟರು ಅವ್ರ ಧರ್ಮಪತ್ನಿ ಪರ್ವತವರ್ಧಮ್. ಈ ಥರ ಎಲ್ಲರೂ ದೊಡ್ಡವರು ಎಲ್ಲರ ಆಶೀರ್ವಾದದಿಂದ ಈ ಜನ್ರೇಷನ್ನಲ್ಲಿ ನಾವು ಮಾಡ್ತೀವಿ ಅಂತ ಅಂದ್ಕೊಳ್ಳಿಲ್ಲ. ಇದು ನಮ್ಮದು 4ನೇ ಜನ್ರೇಷನ್ನು. ಈ ಜನ್ರೇಷನಲ್ಲಿ ಇದು ಮುಕ್ತಾಯ ಮಾಡಿದ್ದೀವಿ. ಇದು ಏನು ಅಂದರೆ ಇದು ಒಬ್ಬರದೇ ಅಲ್ಲ, ಎಲ್ಲರೂ ನಮ್ಮ ಯಾದಾಳು ಫ್ಯಾಮ್ಲಿ ನಮ್ಮ ಎಲ್ಲ ಕುಟುಂಬದಿಂದ ದೊಡ್ಡ ಒಂದು ದೊಡ್ಡ ಹಿಸ್ಟಾರಿಕಲ್ ಡೇ. ಇದನ್ನು ಯಾವಾಗಲೂ ನಾವು ನೆನೆಸ್ಕೋಬೇಕು, ಯಾವಾಗಲೂ ಮಾಡಬೇಕು. ರಾಜಗೋಪುರ ಆಗುತ್ತಾ ಇಲ್ವಾ ಅಂದ್ಕೊಂಡಿದ್ದು, ರಾಜಗೋಪುರ ಕಟ್ಟಿದ್ದು ಆಯಿತು, ಪೂಜೆ ಆಯಿತು, ಎಲ್ಲನೂ ಚೆನ್ನಾಗಿ ನಡೀತು. ಪೂಜೆ ಕೂಡ ನಮ್ಮ ವಿಶ್ವೇಶ್ವರದಲ್ಲಿ ವಾಸವಿ ಟೆಂಪಲ್ನಲ್ಲಿರುವ ವಿಶ್ವೇಶ್ವರ ನೇತೃತ್ವದಲ್ಲಿ ಮತ್ತು ನಮ್ಮ ಬಾಲಚಂದ್ರ ಶಾಸ್ತ್ರಿ, ಚಂದ್ರಶೇಖರರು, ನಮ್ಮ ಪ್ರಸಾದ್ ದೇವಸ್ಥಾನ ಪ್ರಸಾದರು ಎಲ್ಲರಿದರಿಂದ ಕೂಡ ಭಾಳ ತೃಪ್ತಿಯಾಗಿ ಎಲ್ಲ ಥರ ಹೋಮಗಳು ಎಲ್ಲ ಥರ ಮಾಡಿ ಭಾಳ ಚೆನ್ನಾಗಿ ಎಲ್ಲ ನಡೆದು ಭಾಳ ತೃಪ್ತಿ, ಎಲ್ಲರಿಗೂ ಭಾಳ ತೃಪ್ತಿ ಆಯಿತು. ಆವತ್ತಿನ ದಿವಸ ನಮ್ಮ ಫ್ಯಾಮಿಲಿ ಮೆಂಬರ್ಸು, ನಮ್ಮ ರಿಲೇಷನ್ಸು ಎಲ್ಲ ಒಂದು 100-150 ಜನ ಬಂದಾಗ ಎಲ್ಲರ ಮೈಂಡ್ನಲ್ಲಿ ಎಲ್ಲರ ಇದರಲ್ಲಿ ಅಷ್ಟು ದೊಡ್ಡ ಸಮಾಧಾನ ಅನ್ನೋದು ಎಲ್ಲರ ಕಡೆಯೂ ಒಂದು ಆಶ್ಚರ್ಯಕರವಾದದ್ದು, ಒಂದು ತೇಜಸ್ ಥರ ಎಲ್ಲರಿಗೂ ಅಷ್ಟು ಸಂತೋಷವಾಯಿತು. ಅದು ಎಲ್ಲರೂ ಇವಾಗ ಮೇಲಕ್ಕೆ ಹೋಗಿ ಕಲಶಕ್ಕೆಲ್ಲ ಪೂಜೆ ಮಾಡಿ ಅವರು ಅಭಿಷೇಕ ಎಲ್ಲ ಮಾಡಿ ಎಲ್ಲರೂ ಭಾಳ ತೃಪ್ತಿಪಟ್ಟರು. ಹೊಸ ಚೈತನ್ಯನೇ ಬಂದಾಯಿತು ನಮ್ಮ ಫ್ಯಾಮ್ಲಿಯಲ್ಲಿ. ಇದು ಮಾಡಿರೋದ್ರಿಂದ ಈ ಕ್ಷೇತ್ರಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ನಮ್ಮ ಇಂಡಸ್ಟ್ರಿಗಾಗಲಿ, ಈ ಗ್ರಾಮಕ್ಕಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಇಚ್ಛೆ ಪಡ್ತೀನಿ. ಅದು ಇದೇ ಪ್ರಕಾರ ಇನ್ನು ಮುಂದೆ ಇನ್ನೇನೇನು ದೇವಸ್ಥಾನಕ್ಕೆ ಡೆವಲಪ್ ಮಾಡಬೇಕು, ಏನು ಮಾಡಬೇಕು, ನಾವು ಇರೋ ಟೈಮ್ನಲ್ಲಿ ನಮ್ಮ ಜವಾಬ್ದಾರಿ ಪೂರ್ತಿ ಮುಗಿಸ್ಕೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೋರ್ತಾಯಿದ್ದೀನಿ. ಇದು ಒಬ್ಬರ ಪ್ರಯತ್ನ ಅಲ್ಲ, ನಮ್ಮ ಯಾದಾಳು ಫ್ಯಾಮಿಲಿ ಕುಟುಂಬದಿಂದ ಎಲ್ಲರೂ ಸೇರಿದ್ರಿಂದ ಇದು ನಡೆದಿದೆ ಹೊರತು ಇದು ಒಬ್ಬನ ಕೈಲಿ ಸಾಧ್ಯ ಅನ್ನೋದಲ್ಲ. ಅದು ನಾವು ಮುಂದೆ ಒಂದು ಅರೇಂಜ್ಮೆಂಟ್ಗೋಸ್ಕರ ಮಾಡ್ಬೋದು ತಪ್ಪ ಎಲ್ಲರ ಸಪೋರ್ಟ್ ಇಲ್ಲದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಬ್ಬರು ನಮ್ಮ ತಮ್ಮ ಸುಬ್ರಹ್ಮಣ್ಯಂ ಅಂತ, ಧರ್ಮಪತ್ನಿ ಜಯಶ್ರೀ ಅಂತ, ಅವರು ರಾಮ್ಕುಮಾರ್ ಅಂತ, ಅವರು ನಮ್ಮ ಅಣ್ಣ ಅವ್ರ ಗಂಗಾಧರ್ ಶೆಟ್ಟರು ನಮ್ಮ ಅಣ್ಣವರು, ಅವ್ರ ಮಗ ಅವ್ರ ಧರ್ಮಪತ್ನಿ ರಾಜೇಶ್ವರಿ. ನಮಸ್ಕಾರ. ಈ ನಮ್ಮ ಚಿಕ್ಕಪ್ಪ ಇವಾಗ ಹೇಳಿದ ಹಾಗೆ 72 ವರ್ಷ ಆಯಿತು ಈ ದೇವಸ್ಥಾನ ಕಟ್ಟಿಸಿ. ಈ ರಾಜಗೋಪುರ ಕಟ್ಟಬೇಕು ಅಂತ ಎಲ್ಲರಿಗೂ ಮನಸ್ಸಲ್ಲಿ ಒಂದು ಇಚ್ಛೆ ಬಂತು. ಅದು ಸ್ವಾಮಿ ಕಾರ್ಯಕ್ರಮ ಮಾಡಿಸಿದ್ದಾರೆ. ನಾನು ಚಿಕ್ಕಂದಲ್ಲಿದ್ದಾಗ ನಮ್ಮ ಮುತ್ತಜ್ಜ ಸುಬ್ಬಯ್ಯ ಶೆಟ್ಟರು, ಮುತ್ತಜ್ಜಿ ಅಧ್ಯಕ್ಷಮ್ಮ ಜೊತೆಯಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೆ. ಇಲ್ಲಿಗೆ ಬಂದಾಗೆಲ್ಲ ನಮಗೆ ಆ ಅನುಭವ, ಆ ವಿಷಯ ತಿಳಿತಾ ಇರುತ್ತೆ. ದೇವಸ್ಥಾನ ಮಾಡಿದ ಮೇಲೆ
ನಮ್ಮ ಮುತ್ತಜ್ಜ ಅವ್ರಿಗೆ ಒಂದು ಬೆಳ್ಳಿ ರಥೋತ್ಸವ ಮಾಡಿಸ್ಬೇಕು ಅಂತ ಇಚ್ಛೆ ಬಂತು. ವಿಶ್ವೇಶ್ವರಪುರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿದೇವ್ ಅಲ್ಲಿ ಬೆಳ್ಳಿ ರಥ ಆಗ್ತಾಯಿತ್ತು ಯಾವಾಗಲೂ. ಅದನ್ನು ನೋಡಿ ನಮ್ಮ ದೇವಸ್ಥಾನದಲ್ಲಿ ಯಾಕೆ ಮಾಡಬಾರ್ದು ಅಂತ ಮಾಡಿಸಿ ಇವಾಗ ಪ್ರತಿ ವರ್ಷ ಸುಬ್ರಹ್ಮಣ್ಯ ಸ್ವಾಮಿದೇವ್ ವಿಶ್ವೇಶ್ವರಪುರದ್ದು ರಥೋತ್ಸವ ಆದಮೇಲೆ 1 ತಿಂಗಳಿಗೆ ಸರಿಯಾಗಿ 2 ತಿಂಗಳಿಗೆ ಸರಿಯಾಗಿ ಇಲ್ಲಿ ರಥೋತ್ಸವ ನಡೆಯುತ್ತೆ. ಇಲ್ಲಿ ಸುತ್ತಮುತ್ತಲಿರೋ ಜನ ಎಲ್ಲ ಬಂದು ಅವ್ರವ್ರ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಅನುಭವಿಸ್ತಾರೆ. ಸ್ವಾಮಿ ಕಟಾಕ್ಷ ಎಲ್ಲರ ಮೇಲೂ ಇದೆ. ನಿಮಗೆ ಪರ್ಸ್ನಲಾಗಿ ಏನಾದ್ರು ಆಸೆಗಳಿದೆಯಾ? ಅಂದರೆ ನಿಮ್ಮ ಮಕ್ಕಳು ಏನು ಮುಂದೆ ಏನು ಮಾಡಬೇಕು ಅಂತ ಏನು ಆಸೆ? ನಾವು ಇದಾದಮೇಲೆ ನಮ್ಮ ಮಕ್ಕಳು ಇಲ್ಲೇನು ನಡೆಸಬೇಕು ನಿಮ್ಮ ಆಸೆ? ಇನ್ನೇನು ಮುಂದೆ ಏನು ಮಾಡಬೇಕು ಅಂದರೆ ದೇವಸ್ಥಾನದ ರಾಜಗೋಪುರ ಆಯಿತು, ದೇವಸ್ಥಾನ ನಿರ್ಮಾಣ ಆಯಿತು, ಮುಂದೆ ಹವನ ಮಂಟಪ, ಇದು ಯಜ್ಞಶಾಲೆ, ಇಂಥ ಇತ್ಯಾದಿಗಳೆಲ್ಲ ಮಾಡಿ ಇನ್ನೊಂದು ಆಂಜನೇಯ ದೇವಸ್ಥಾನ, ಒಂದು ಚಿಕ್ಕ ದೇವಸ್ಥಾನ ಇದೆ, ಇಲ್ಲೇ ಇದೆ ಅದು. ಆಮೇಲೆ ಇನ್ನೊಂದು ನಮ್ಮ ನಾಗರಕಟ್ಟೆ ಒಂದಿದೆ, ಅದು ಆ ನಾಗರಕಟ್ಟೆ ಕೂಡ ಪೂರ್ತಿಯಾಗಿ ಕಂಪ್ಲೀಟಾಗಿ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಮುಂದೆ ನಮ್ಮ ಹುಡುಗರಿಗೆ ಅದು ಒಪ್ಪಿಸ್ಬೇಕು ಅಂತ ಅಂದ್ಕೊತಾ ಇದ್ದೀನಿ ನಾನು. ಇದರ ರಾಜಗೋಪಾಲ ಸಲುವಾಗಿ ಭಾಳ ಜನ ಬಂದವರು ಎಷ್ಟೋ ತೃಪ್ತಿಯಾಗಿ ಮೆಸೇಜ್ಗಳು ಭಾಳ ಒಳ್ಳೆ ಭಾವನೆಯಿಂದ ಎಲ್ಲರೂ ತಿಳಿಸಿದ್ದಾರೆ. ಅದು ಇಲ್ಲಿ ಪೂಜೆ ಮಾಡಿಸೋ ಋತ್ವಿಕರಿಗೆ ವಿಶ್ವೇಶ್ ಭಟ್ರು ಮತ್ತು ಪಾಲಣ್ಣ ಶಾಸ್ತ್ರಿಯವರು, ಆಮೇಲೆ ಚಂದ್ರಶೇಖರ್ ಶೃಂಗೇರಿಯಿಂದ ಆಗಲಿ, ಆರ್ಟ್ ಆಫ್ ಲಿವಿಂಗಿಂದ ಭಾಳ ಜನ ಋತ್ವಿಕರು ಬಂದು ಭಾಳ ವಿಜೃಂಭಣೆಯಿಂದ ಎಲ್ಲ ಮಾಡಿಸ್ಬಿಟ್ಟಿದೆ. ಅವರಿಗೆಲ್ಲ ಪೂರ್ತಿ ಧನ್ಯವಾದಗಳು ಹೇಳಿ ಅವರ ಆಶೀರ್ವಾದ ತೊಗೊಂಡಿದ್ದೀನಿ. ಅದು ಎಲ್ಲ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಭಾಳ ಒಬ್ಬೊಬ್ಬರು ಸಂತೋಷವಾಗಿಂದ ಎಲ್ಲರೂ ಭಾಳ ಸಂತೋಷಪಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳಿಗೂ ಅವ್ರಿಗೂ ತಿಳಿಸಿ ಅವ್ರಿಗೂ ಧನ್ಯವಾದಗಳಿಗೆ ಹೇಳ್ತಾ ಇದ್ದೀನಿ. ನಮ್ಮ ಇಂಡಸ್ಟ್ರಿಯಿಂದ ಎಲ್ಲ ಬಂದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ ವಿಲೇಜ್ ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲರೂ ಒಂದು ಟೀಮ್ ವರ್ಕಾಗಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ ಎಲ್ಲ ಆಗಿರೋದ್ರಿಂದ ಸಾಧ್ಯವಾಗುತ್ತೆ ಹೊರತು ಇಲ್ಲೇದು ಒಬ್ಬರಿಂದ ಸಾಧ್ಯವಾಗೋದಲ್ಲ. ಅದು ಇದಕ್ಕೆಲ್ಲ ಕಾರಣ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ನಡೆದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿದ್ದು ಸುಬ್ರಹ್ಮಣ್ಯಪುರದಲ್ಲಿರುವಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವಿಶೇಷ ಕುಂಭಾಭಿಷೇಕದ ಬಗ್ಗೆ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್ ವೀಕ್ಷಕರೇ.